ನಮಸ್ಕಾರ ವೀಕ್ಷಕರಿಗೆ, ND ಪ್ಲಸ್ ವಾರ್ತೆಗೆ ಸ್ವಾಗತ. ಫುಟ್ಪಾತ್ ನಲ್ಲಿ ಇರಬಾರ್ದು ಅಂತ ಹೇಳಿದ್ರೆ ಮೊದಲಿದ್ದ ಫುಟ್ಪಾತ್ ನಲ್ಲಿ ಇವತ್ತು ಎಲ್ಲರೂ ಓಪನ್ ಆಗಿ ಹೇಳಿ ಫುಟ್ಪಾತ್ ಅನ್ನ ಕ್ಲಿಯರ್ ಮಾಡಲಿ ಅಂತ ಹೇಳ್ಕೊಂಡು ಮಾಡಿಸ್ತೇನೆ. ಟೋಟಲ್ ಫುಟ್ಪಾತ್ ಕ್ಲಿಯರ್ ಮಾಡಿಸ್ತೇನೆ. ಅವ್ರು ಹೇಳಬೇಕು. ಸುಮ್ಮನೆ ಒಂದು ಕೊಕ್ಕೆ ಹಾಕಿಟ್ಟು ಹೋಗಬಾರ್ದು. ಅವರು ನಮ್ಮ CMC ಕಮಿಷನರ್ ಅವರನ್ನು ನಾನು ಡೈನಾಮಿಕ್ ಅಂತ ಕರಿತೀನಿ ಅಂತ ಹೇಳಿದ್ರೆ, ಅವರು ಮಾಡುವ ಕೆಲಸ ಸ್ಪಾಟ್ನಲ್ಲಿ ಅವರು ಕೆಲಸ ಮಾಡ್ತಾರೆ. ಮತ್ತು ಬಸ್ ಶೆಡ್ ಬಗ್ಗೆ ಬಂತು, ನನ್ನದೇ ಜಾಗ ಇದೆ, ನಾನೇ ನನ್ನ ಜಾಗ ಸಲುವಾಗಿ ಮಾಡ್ತಾ ಇದ್ದೇನೆ. ಹಾಗೆ ದಯವಿಟ್ಟು ತಿಳ್ಕೊಳ್ಳಿ, ನನ್ನ ಜಾಗ 30 ಗುಂಟೆ ಇರ್ಬೋದು. ಶಂಭು ಶೆಟ್ಟರು ಆ ದಿವಸ ನನಗೆ ಗೊತ್ತಿಲ್ಲದೆ ಒಂದು ಪ್ರೆಸ್ ಬರೀ ಮಾಡ್ಕೊಂಡು ಹೇಳಿದರು. ಆದರೆ ಏನು ಬಸ್ ಸ್ಟ್ಯಾಂಡ್ ಇತ್ತು ಅದು ಫುಟ್ಪಾತ್ನಲ್ಲೇ ಇದೆ. ಇವತ್ತಿನ ನಾವು ಬಸ್ ಶೆಡ್ ಮಾಡ್ತಾ ಇದ್ದೇವೆ, ಅದು ಫುಟ್ಪಾತ್ನಲ್ಲೇ ಇದೆ. ಯಾಕಪ್ಪ ಆ ಫುಟ್ಪಾತ್ನಲ್ಲಿ ಬೇಡ ಇಲ್ಲಿ ಬರುತ್ತೆ ಅಂತ ಹೇಳಿದರೆ, ಇಲ್ಲಿ ಮುನ್ಸಿಪಾಲ್ಟಿಯ ನಮ್ಮ ಏನಿದೆ ಲೆಟ್ರಿನ್ ಇದೆ. ಲೆಟ್ರಿನ್ ಅಂದರೆ ಶೌಚಾಲಯ ಇದೆ. ಇವತ್ತು ಎಷ್ಟೋ ಜನರಿಗೆ ನನಗೆ ಗೊತ್ತು, ನನ್ನ ಸ್ವಂತ ಅನುಭವವನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟೋ ಜನರಿಗೆ ಕಾಯಿಲೆಗಳಿರ್ತವೆ, ಮೂತ್ರಕ್ಕೆ ಹೋಗಬೇಕಾಗ್ತದೆ, ಆವಾಗಲ್ಲಿ ಅದು ಸಿಗುವುದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಆ ಏನು ಶೌಚಾಲಯ ಯೂಸ್ ಆಗಲಿ, ಶೌಚಾಲಯ ಕ್ಲೀನ್ ಇರಲಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಮತ್ತು ಆಮೇಲೆ ಯಾರೋ ಸ್ಕೂಲ್ನವ್ರು ಅಬ್ಜೆಕ್ಷನ್ ಹಾಕಿದ್ರು ಅಂತ ಹೇಳಿದರು. ನಾನು ಯಾರಿಗೂ ಇನ್ನೂ ಮಾತಾಡಲಿಲ್ಲ. ಸ್ಕೂಲ್ನವ್ರಿಗೆ ಇಷ್ಟೇ ಹೇಳ್ಬೋದು, ನಮ್ಮ ಮುನ್ಸಿಪಾಲ್ಟಿ ಜಾಗವನ್ನು ಅವರಿಗೆ ಅರ್ಧ ನಾವು ಕೊಟ್ಟಿದ್ದೇವೆ ಅಲ್ಲ, ಅದನ್ನು ಕಾಂಪೌಂಡನ್ನು ಹೊಡಿಲಿಕ್ಕೆ ನಿರ್ಣಯ ಮಾಡಿದಾಗ ನಾನು ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗಬಾರ್ದಂತ ಮುನ್ಸಿಪಾಲ್ಟಿಯಿಂದಲೇ ಕಾಂಪೌಂಡ್ ಮಾಡಿಸಿ, ಪೇಂಟ್ ಮಾಡಿಸಿ, ಮತ್ತು ಅವ್ರಿಗೆ ಏನು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ. ಇದರರ್ಥ ಹಂಗೇನಲ್ಲ, ನಾವು ಮಾಡುವಂಥ ಕೆಲಸಕ್ಕೆ ಅಡ್ಡ ಬಂದರೆ ಅದಕ್ಕೂ ಕಷ್ಟವಾದೀತು. ಯಾಕಂತ ಹೇಳಿದ್ರೆ ನನ್ನ ಮನಸ್ಸಿನಲ್ಲಿ ಇದ್ದದ್ದು ಹೇಳ್ತೇನೆ, ಅಲ್ಲಿ ಮಧ್ಯದಲ್ಲಿ ಗಾಡಿ ನಿಲ್ಲಿಸೋದಕ್ಕಿಂತ ಇಲ್ಲಿ ನಿಲ್ಲಿಸಿದರೆ ನಮ್ಮ ಸರ್ಕಾರ ಇವತ್ತು ಶಾಲಾ ಮಕ್ಕಳಿಗೆ ಉಚಿತ ಏನು ಕೊಟ್ಟಿದ್ದಾರೆ, ಬಸ್ ಪಾಸನ್ನು ಕೊಟ್ಟಿದ್ದಾರೆ. ಕೈಗಾ ರಸ್ತೆಯಿಂದ ಬಂದದ ಗಾಡಿ ಈ ಸವಿತಾ ಹೋಟೆಲ್ ಮುಂದೆ ಹೋಗಿದ್ರೆ ಬಹಳಷ್ಟು ಕಷ್ಟ ಉಂಟು, ಭಾಳ ನೇರೋ ಇದೆ. ಆದ್ದರಿಂದ ಅದನ್ನು ಅಲ್ಲಿ ಫಸ್ಟ್ ನಿಲ್ಲಿಸಿ, ಅಲ್ಲಿರುವಂಥ ಕೋರ್ಬಾಯಿ ಸ್ಕೂಲ್ನಲ್ಲಿ ಮಕ್ಕಳು ಸೀದಾ ಕೆಳಗೆ ಹೋಗ್ಬೋದು. ಆಮೇಲೆ ದೊಡ್ಡ ಸ್ಕೂಲ್ ಉಂಟು, ಯಾವುದು ನಮ್ಮ ಹಿಂದೂ ಹೈಸ್ಕೂಲ್ ಇದೆ, ಹಿಂದೂ ಹೈಸ್ಕೂಲಿಗೆ ಹೋಗ್ಬೋದು. ಮಾರ್ಕೆಟ್ನಲ್ಲಿ ಕಡವಾಡ, ಸುಂಕೇರಿ ಜನ ಹೋಗ್ಬೋದು. ಅದಕ್ಕಾಗಿ ನಾನು ಆ ಬಸ್ ಸ್ಟ್ಯಾಂಡನ್ನು ಅಲ್ಲಿ ಮಾಡಿದರೆ ಹೆಂಗೆ ಅಂತ ಹೇಳ್ಕೊಂಡು ನನಗೆ ಇವ್ರು ಕೇಳಿದಾಗ ನಾನು ಹೇಳಿದೆ, ಇಟ್ ಈಸ್ ಅ ವೆರಿ ಗುಡ್ ಐಡಿಯಾ ಅಂತ ಹೇಳಿದೆ. ನಮ್ಮ ವಿಚಾರಗಳನ್ನು ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಯಾವ ಮೈದಾನದಲ್ಲಿ ಬಂದು ಇಳಿಲಿಕ್ಕೆ ರೆಡಿ ಇದ್ದೇನೆ. ಏಟಾಗಿ ಮಾತಾಡ್ತೇನೆ, ನನಗೆ ಅಂಜಿಕೆ ಇಲ್ಲ, ನಾನು ಡಿಪೆಂಡೆಂಟ್ ಅಲ್ಲ. ನನಗೆ ನನ್ನ ವರ್ಚಸ್ಸಿದೆ. ನನ್ನ ಊರಿಗೆ ನನಗೆ ಏನು ಈ ಒಂದು MLA ಆಗಲಿಕ್ಕೆ ಕಾರಣ ನೀವು ಆಫೀಸರ್ ಅಲ್ಲ, ನೀವು ಕಾರಣೀಕರ್ತರು. ನಿಮ್ಮ ಬಗ್ಗೆ ವಿಚಾರವನ್ನು ಮಾಡ್ತೇವೆ ವಿನಃ, ಜನಪರ ಕಾಳಜಿಯನ್ನು ಮಾಡ್ತೇವೆ ವಿನಃ ನಾನು ಬೇರೆ ಯಾವುದು ಮಾಡೋದಿಲ್ಲ.